ಹೇ ಶಾರದೆ ದಯ ಪಾಲಿಸು. ನಮ್ಮ ಟ್ಯೂಷನ್ ಅನುಭವಗಳು ಹೇಳೋದಕ್ಕೆ ನಿಜವಾಗ್ಲೂ ಒಂದು ದಿನ ಸಾಲದು. ಹೆಣ್ಣು ಮಗು ಬೆಳೆದ್ರೆ ಆ ಹೆಣ್ಣು ಮಗು ಜೀವನದಲ್ಲಿ ಮುಂದೆ ಬಂದರೆ ಫ್ಯಾಮಿಲಿನೇ ಮುಂದೆ ಬರುತ್ತೆ ಅನ್ನೋ ನಂಬಿಕೆ ಇರೋರು ನಾವು. ಪ್ಯಾರೆಂಟ್ಸ್ ಟ್ಯೂಷನ್ಗೆ ಹಾಕಿದ ತಕ್ಷಣ ಅವ್ರು ಎಕ್ಸ್ಪೆಕ್ಟ್ ಮಾಡೋದು ನನ್ನ ಮಗು ಚೆನ್ನಾಗಿ ಓದ್ಬಿಟ್ಟು ಫಸ್ಟ್ ರ್ಯಾಂಕ್ ಬರಬೇಕು, ನನ್ನ ಮಗನ ಚೆನ್ನಾಗಿ ಓದಿಸ್ತೀನಿ, ರ್ಯಾಂಕ್ ಸ್ಟೂಡೆಂಟ್ ಮಾಡ್ತೀನಿ. ತುಂಬ ಫಿನಾನ್ಷಿಯಲ್ ಕ್ರಂಚಲ್ಲಿ ಇದೆ. ಮಾರ್ನಿಂಗ್ ಸಣ್ಣದಾದ ಟ್ಯೂಷನ್ಸ್ಗಳು ಮನೆಯಲ್ಲಿ, ಸ್ಕೂಲ್ಗೆ ಹೋಗ್ತಿದೆ, ಸ್ಕೂಲಲ್ಲಿ ಈವ್ನಿಂಗ್ ಟ್ಯೂಷನ್ಸ್ ಇರೋದು, ಅದನ್ನ ಮಾಡಿ ಮುಗಿಸಿದ ತಕ್ಷಣ ಮನೆಗೆ ಬಂದು ಟ್ಯೂಷನ್ ಮಾಡ್ತಿದ್ದೆ. ನನ್ನ ನಿದ್ದೆ ಅನ್ನೋದು ತುಂಬ ಕಡಿಮೆ ಆಗ್ತಿತ್ತು. ದಿಸ್ ಇಸ್ ದ ರೈಟ್ ಪ್ಲೇಸ್ ಟು ಲರ್ನ್ ಅನ್ನೋ ಫೀಲ್ ಬರೋದ್ರಿಂದ ನಮ್ಮ ಟ್ಯೂಷನ್ ಇಂಪ್ರೂವ್ ಆಗ್ತಾ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ಶುದ್ಧಿಯಾಗೋ ಹಾದಿ. ಮನೆಯಲ್ಲೇ ನಾನೇನಾದ್ರೂ ಒಂದು ಚಿಕ್ಕದಾಗಿ ಟ್ಯೂಷನ್ ನ ಶುರು ಮಾಡ್ತೀನಿ. ಏನೇನು ನೆಸೆಸಿಟಿ ಆಗಿ ನಾನು ಅರೇಂಜ್ ಮಾಡ್ಕೋಬೇಕು. ಒಂದು ನಿಮ್ಮ ತಲೆಯಲ್ಲಿರುವ ನಾಲೆಜ್ ಜ್ಞಾನ, ಎರಡನೇದು ಒಂದು ಸ್ವಲ್ಪ ಸ್ಪೇಸ್ ಮಕ್ಕಳು ಕೂತ್ಕೊಳ್ಳೋಕೆ. ಸ್ಟೂಡೆಂಟ್ಸ್ ನಿಮ್ಮನ್ನ ನೋಡಿ ರಿಫ್ಲೆಕ್ಟ್ ಮಾಡ್ತಾರೆ, ನೀವು ರೋಲ್ ಮಾಡಲಾಗಿರ್ಬೇಕು. ಸೊ ಫಸ್ಟ್ ನಿಮ್ಮ ಇನ್ಕಮ್ ನೆನಪಿದೆಯಾ? 300 ರೂಪಾಯಿ. ಈಗ ಆವರೇಜ್ ಆಗಿ ನಾವೊಂದು ಈ ಕೋಚಿಂಗ್ ಸೆಂಟರ್ ನ ಶುರು ಮಾಡ್ತೀವಿ ಅಂತಂದ್ರೆ ಎಷ್ಟು ಅರ್ನ್ ಮಾಡ್ಬೋದು? 1 ಲಕ್ಷದಿಂದ 2 ಲಕ್ಷ. ಕೇಸರ್ ಅಕಾಡೆಮಿಯ ಸಂಸ್ಥಾಪಕಿಯಾಗಿರುವಂತ ಕಲ್ಯಾಣಿಯವರ ಜೊತೆ ಟ್ಯೂಷನ್ ಬಿಸಿನೆಸ್ ಜರ್ನಿಯ ಮಾತುಕತೆ ವೀಕ್ಷಿಸಿ ಬಾಸ್ಕಾಸ್ಟ್ ಶುಕ್ರವಾರ ಸಂಜೆ 6 ಗಂಟೆಗೆ.